ಹಾಯ್ ಎಲ್ರಿಗೂ ನಮಸ್ಕಾರ. ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಆಗಸ್ಟ್ 6ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ನಿಫ್ಟಿಯಲ್ಲಿ ಇವತ್ತು ಕೂಡ ಒಂದು ಫ್ಲಾಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ನಿನ್ನೆ ಯಾವೊಂದು ಲೆವೆಲಲ್ಲಿ ನಿಫ್ಟಿ ಕ್ಲೋಸ್ ಆಗಿತ್ತು ಆ ಲೆವೆಲ್ನಿಂದ ಕೇವಲ 11 ಪಾಯಿಂಟ್ಗಳಷ್ಟು ಗೇನ್ ಮಾತ್ರ ನೋಡೋದಕ್ಕೆ ಸಿಕ್ತು. ಬಟ್ ಸೆನ್ಸೆಕ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಸೆನ್ಸೆಕ್ಸ್ನಲ್ಲಿ 0.5% ಜಂಪ್ ನೋಡೋದಕ್ಕೆ ಸಿಗ್ತದೆ. ಒಂದು ಕ್ಲಿಯರ್ ಡಿಫ್ರೆನ್ಸ್ ಈಗ ನಿಫ್ಟಿ ಮತ್ತು ಸೆನ್ಸೆಕ್ಸ್ನ ಮಧ್ಯೆ ನೋಡೋದಕ್ಕೆ ಸಿಗ್ತದೆ. ಇದಕ್ಕೆ ರೀಸನ್ FNO ಬೇಸ್ಡ್ ಕ್ಲೋಸಿಂಗ್ ಆಗಿರುತ್ತೆ. ಬಟ್ ಇವತ್ತು ಹೆಚ್ಚಿನ ಒಂದು ಫ್ಲಕ್ಚುಯೇಷನ್ಸ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಗಲಿಲ್ಲ. 3:15ರ ನಂತರ ಆಲ್ಮೋಸ್ಟ್ ಒಂದು 20 ಪಾಯಿಂಟ್ಗಳಷ್ಟು ಅಡ್ಜಸ್ಟ್ಮೆಂಟ್ ಮಾತ್ರ ನೋಡೋದಕ್ಕೆ ಸಿಕ್ತು. ಹಾಗೆ ಈ ಒಂದು ಅಡ್ಜಸ್ಟ್ಮೆಂಟ್ಸ್ ಮೊದಲ 3 ದಿನಗಳಲ್ಲಿ ಸಾಕಷ್ಟು ಎಫೆಕ್ಟ್ ಅನ್ನು ತಗೊಂಡಿತ್ತು. ಸೊ ಮೇ ಬಿ ಈಗ ಅಡ್ಜಸ್ಟ್ ಆಗಿರುವ ರೀತಿಯಲ್ಲಿ ಕಾಣಿಸ್ತದೆ. ಹಾಗೆ ಮಂಗಳವಾರದ ದಿನ ಎಕ್ಸ್ಪೈರ್ ಇರುತ್ತೆ. ಸೋಮವಾರದ ದಿನದಲ್ಲಿ ಯಾವ ರೀತಿಯ ಕ್ಲೋಸಿಂಗ್ ಬರುತ್ತೆ ಅದನ್ನು ಅಬ್ಸರ್ವ್ ಮಾಡಬೇಕು. ಮೇ ಬಿ FNO ಎಕ್ಸ್ಪೈರಿದಿಂದಂದು ಸಾಕಷ್ಟು ಮಟ್ಟಿಗೆ ಆರ್ಡರ್ಸ್ ಪ್ಲೇಸ್ ಆಗೋದ್ರಿಂದ ಆಗ ಡಿಫ್ರೆನ್ಸಸ್ ಹೆಚ್ಚಾಗಿ ಕಾಣಿಸ್ಬೋದು. ಹಾಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ಕಂಟಿನ್ಯೂ ಆಯಿತು. 0.5% ಗೇನ್ ಕಾಣಿಸಿದೆ. PSU ಸೆಕ್ಟರ್ನ ಬ್ಯಾಂಕ್ಗಳಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ IT ಇಂಡೆಕ್ಸ್ನಲ್ಲಿ ವೀಕ್ನೆಸ್ ಕಾಣಿಸ್ತಿದೆ. 1% IT ಇಂಡೆಕ್ಸ್ ಇವತ್ತು ಡೌನ್ ಆಯಿತು. ಹಾಗೆ ನಿಫ್ಟಿ ಆಟೋ ಇಂಡೆಕ್ಸ್ನಲ್ಲಿ ಕೂಡ ಆಲ್ಮೋಸ್ಟ್ 1% ಡೌನ್ ಸೈಡ್ ನೋಡೋದಕ್ಕೆ ಸಿಗ್ತದೆ. ನಿಫ್ಟಿ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ರಿಲಯನ್ಸ್ ಟಾಪ್ ಗೇನರ್ ಆಗಿತ್ತು. 3.5% ಜಂಪ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ರಿಲಯನ್ಸ್ನಲ್ಲಿ ಸಾಕಷ್ಟು ಬ್ಲಾಕ್ ಡೀಲ್ಗಳು ಕೂಡ ರಿಪೋರ್ಟ್ ಆಗಿದೆ. ರಿಸಲ್ಟ್ ಕೂಡ ಸ್ಟ್ರಾಂಗ್ ಆಗಿತ್ತು. ಸೊ ಬ್ರೋಕರೇಜ್ಗಳ ಟಾರ್ಗೆಟ್ಸ್ ಕೂಡ ಸ್ಟ್ರಾಂಗ್ ಆಗಿ ಬಂತು. ಇದೇ ಬ್ರೋಕರೇಜಸ್ಗಳು ಕೂಡ ಬ್ಲಾಕ್ ಡೀಲ್ ಅನ್ನು ಮಾಡಿರುವಂಥ ಸಾಧ್ಯತೆಗಳು ಇರುತ್ತೆ. ಹಾಗೆ ಮ್ಯೂಚುವಲ್ ಫಂಡ್ಗಳು ಕೂಡ ತಮ್ಮ ಸ್ಟೇಕನ್ನು ಇನ್ಕ್ರೀಸ್ ಮಾಡ್ಕೊಂಡಿರ್ಬೋದು. ಆ ರೀಸನ್ನಿಂದ ಸ್ವಲ್ಪ ಮಟ್ಟಿಗೆ ಮೊಮೆಂಟಮ್ ಈಗ ರಿಲಯನ್ಸ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಹಾಗೆ SBIನಲ್ಲಿ ಕೂಡ 2.5%ಗೂ ಹೆಚ್ಚಿನ ಜಂಪ್ ನೋಡೋದಕ್ಕೆ ಸಿಕ್ತು. UPI ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್ಗಳ ಮೇಲೇನು ಅಡಿಷನಲ್ ಅಮೌಂಟ್ ಬೀಳುತ್ತೆ ಅಂತ ನ್ಯೂಸ್ ಇದೆ. ಇದರಿಂದ SBIನಲ್ಲಿ ಸಾಕಷ್ಟು ಇನ್ಫ್ಲೋಸ್ ಬರುತ್ತೆ ಅನ್ನೋದೊಂದು ರಿಪೋರ್ಟ್ ಇತ್ತು. ಮೇ ಬಿ ಆ ಒಂದು ನ್ಯೂಸ್ನಿಂದ SBI ಹಾಗೆ PSU ಸೆಕ್ಟರ್ನ ಬ್ಯಾಂಕ್ಗಳು ಪಾಸಿಟಿವ್ ಆಗಿ ಟ್ರೇಡ್ ಆಗಿರುವಂಥ ಸಾಧ್ಯತೆ ಇರುತ್ತೆ. BL ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 2.5% ಅರೌಂಡಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ತು. ಕೇವಲ BL ಅಷ್ಟೇ ಅಲ್ಲ, ಬೇರೆ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳು ಕೂಡ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗಿದೆ. HAL, ಮ್ಯಾಸ್ಗಾನ್ ಡಾಕ್, GRSC ಸ್ಟಾಕ್ ಪ್ರೈಸ್ಗಳಲ್ಲಿ ಕೂಡ 5-7% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ICICI ಸೆಕ್ಯೂರಿಟೀಸ್ನ ಕಡೆಯಿಂದ ಬಂದಂಥ ಒಂದು ಕವರೇಜ್ ಆಗಿರುತ್ತೆ. ಸೊ ಮುಂದಿನ 3 ಫಿನಾನ್ಷಿಯಲ್ ಇಯರ್ಗಳಲ್ಲಿ ಗೌರ್ಮೆಂಟ್ನ ಕಡೆಯಿಂದ ಕನ್ಸಿಸ್ಟೆಂಟ್ ಆಗಿ 3 ಲಕ್ಷ ಕೋಟಿಯ ಕೆಪೆಕ್ಸ್ ಡಿಫೆನ್ಸ್ ಸೆಕ್ಟರ್ಗೆ ಅನೌನ್ಸ್ ಆಗ್ಬೋದು ಅಂತ ICICI ಸೆಕ್ಯೂರಿಟೀಸ್ ಒಂದು ಪ್ರೆಡಿಕ್ಷನ್ ಅನ್ನು ಮಾಡಿದ್ದಾರೆ. ಸೊ ಪ್ರಿಡಿಕ್ಷನ್ ಅನ್ನೋದಕ್ಕಿಂತ ಡಿಫೆನ್ಸ್ ಬಜೆಟ್ ಸ್ಟ್ರಾಂಗ್ ಆಗಿರೋದು ಖಂಡಿತವಾಗ್ಲೂ ಕಾಣಿಸ್ತಿದೆ. ಇದು BJP ಗೌರ್ಮೆಂಟ್ನ ಸಂದರ್ಭದಲ್ಲಿ ಕಂಟಿನ್ಯೂ ಆಗುವಂಥ ಸಾಧ್ಯತೆ ಇರುತ್ತೆ. ಮತ್ತೆ 2029ರಲ್ಲಿ ಎಲೆಕ್ಷನ್ ನಡೆದು ಯಾವಾಗ ಗೌರ್ಮೆಂಟ್ ಬರುತ್ತೆ ಅವ್ರು ಯಾವ ರೀತಿ ಅಲೋಕೇಶನ್ಸ್ಗಳನ್ನು ಮಾಡ್ತಾರೆ ಅದು ಮುಂದಿನ ಕ್ವೆಶ್ಚನ್ ಆಗಿರುತ್ತೆ. ಬಟ್ ಸದ್ಯಕ್ಕೆ 3 ವರ್ಷಗಳ ಕಾಲ ಒಂದು ಸ್ಟ್ರಾಂಗ್ ಇನ್ಫ್ಲೂಸ್ ಡಿಫೆನ್ಸ್ ಸೆಕ್ಟರ್ಗೆ ಬರುತ್ತೆ. ಹಾಗೆ ಆರ್ಡರ್ ಬುಕ್ ಕೂಡ ಸ್ಟ್ರಾಂಗ್ ಆಗಿರೋದು ಡಿಫೆನ್ಸ್ ಕಂಪನಿಗಳ ಸ್ಟ್ರೆಂತ್ ಆಗುತ್ತೆ ಅಂತ ICICI ಸೆಕ್ಯೂರಿಟೀಸ್ ಕವರೇಜನ್ನು ಕೊಟ್ಟಿದ್ದಾರೆ. ಆ ರೀಸನ್ನಿಂದ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಟ್ರೇಡ್ ಆಗಿದೆ. ಹಾಗೆ HALನ ಸ್ಟ್ರಾಂಗ್ ಮೊಮೆಂಟಮ್ಗೆ ಇನ್ನೊಂದು ರೀಸನ್ ಗೋಲ್ಡ್ಮನ್ ಸ್ಯಾಕ್ಸ್ನ ಕಡೆಯಿಂದ ಬಂದಂಥ ಅಪ್ಗ್ರೇಡ್ ಕೂಡ ಆಗಿರುತ್ತೆ. ಸೊ ತೇಜಸ್ ಏರ್ಕ್ರಾಫ್ಟ್ಗಳ ಡೆಲಿವರಿ ಸಾಕಷ್ಟು ಲೇಟ್ ಆಗಿದೆ. ಹಾಗೆ ಈ ತೇಜಸ್ ಏರ್ಕ್ರಾಫ್ಟ್ ಡೆಲಿವರಿಗೆ ಡಿಲೇ ಆಗೋದಕ್ಕೆ ಮೇಜರ್ ರೀಸನ್ GE ಏರೋಸ್ಪೇಸ್ನ ಕಡೆಯಿಂದ ಇಂಜಿನ್ ಡೆಲಿವರಿ ಲೇಟ್ ಆಗಿತ್ತು. ಈಗ 6 ಇಂಜಿನ್ಸ್ಗಳ ಡೆಲಿವರಿ ಆಗಿದೆ, ಅದರ ಟೆಸ್ಟಿಂಗ್ ನಡೀತಿದೆ. ಆದಷ್ಟು ಬೇಗ ತೇಜಸ್ ಏರ್ಕ್ರಾಫ್ಟ್ ಡೆಲಿವರಿಯನ್ನು ಪ್ರೊವೈಡ್ ಮಾಡ್ತೀವಿ ಅಂತ HAL ಕೂಡ ಹೇಳಿದ್ದಾರೆ. ಸೊ ಈ ಒಂದು ಫಿನಾನ್ಷಿಯಲ್ ಇಯರ್ನ ಸೆಕೆಂಡ್ ಕ್ವಾರ್ಟರ್ನಲ್ಲಿ ಹೆಚ್ಚಿನ ಏರ್ಕ್ರಾಫ್ಟ್ಗಳ ಡೆಲಿವರಿ ಆಗುತ್ತೆ. ಹಾಗೆ HALನ ರೆವೆನ್ಯೂಸ್ ಕೂಡ ಸ್ಟ್ರಾಂಗ್ ಆಗಿ ಜಂಪ್ ಆಗ್ಬೋದು ಅಂತ ಗೋಲ್ಡ್ಮನ್ ಸ್ಯಾಕ್ಸ್ ಈ ಮುಂಚೆ ಕೊಟ್ಟಂಥ 5,545ರ ಟಾರ್ಗೆಟ್ ಪ್ರೈಸನ್ನು ಇನ್ಕ್ರೀಸ್ ಮಾಡಿ 5,870ರ ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ಸೊ ನಿನ್ನೆ ಕ್ಲೋಸಿಂಗ್ ಪ್ರೈಸ್ನಿಂದ 26% ಅಪ್ಸೈಡ್ನ ಪಾಸಿಬಿಲಿಟಿ ಇರುತ್ತೆ ಅನ್ನೋದು ಗೋಲ್ಡ್ಮನ್ ಸ್ಯಾಕ್ಸ್ನ ವ್ಯೂ ಆಗಿತ್ತು. ಆದ್ದರಿಂದ ಸ್ಟಾಕ್ ಅದಕ್ಕೆ ಸ್ಟ್ರಾಂಗ್ ಆಗಿ ರಿಯಾಕ್ಷನ್ ಅನ್ನು ಕೊಟ್ಟಿದೆ. ಹಾಗೆ ಇವತ್ತು ಎಟರ್ನಲ್ ಮತ್ತು ಟೈಟನ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ತು. ಆಲ್ಮೋಸ್ಟ್ 2%ನಷ್ಟು ಈ ಸ್ಟಾಕ್ಗಳು ಗೇನ್ ಆಗಿದೆ. ಟಾಪ್ ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಪವರ್ ಗ್ರಿಡ್ ಟಾಪ್ ಲೂಸರ್ ಆಗಿತ್ತು. 4% ಕರೆಕ್ಷನ್ ಪವರ್ ಗ್ರಿಡ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಇದಕ್ಕೆ ರೀಸನ್ Q1 ರಿಸಲ್ಟ್ ಆಗಿರುತ್ತೆ. ಸೊ ಕಂಪನಿ ತಮ್ಮ ರಿಸಲ್ಟ್ಸನ್ನು ಅನೌನ್ಸ್ ಮಾಡಿದ್ದಾರೆ. ರೆವೆನ್ಯೂಸ್ ಇಯರ್ ಆನ್ ಇಯರ್ ಸ್ಟ್ರಾಂಗ್ ಆಗಿತ್ತು. ಬಟ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಅಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ಲಿಲ್ಲ. ಹಾಗೆ ಈ ಒಂದು ಕ್ವಾರ್ಟರ್ನಲ್ಲಿ 3,598 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿದೆ. ಲಾಸ್ಟ್ ಇಯರ್ 3,631 ಕೋಟಿಯ ಪ್ರಾಫಿಟ್ಸ್ ಬಂದಿತ್ತು. ಕ್ವಾರ್ಟರ್ ಪ್ರಾಫಿಟ್ ಫಾಲ್ ಆಗಿದೆ. ಬಟ್ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಅನ್ನು ಮಾಡಿದಾಗ ಕೂಡ ಪ್ರಾಫಿಟ್ ಸ್ಲೈಟ್ ಆಗಿ ಡ್ರಾಪ್ ಆಗ್ತಿರೋದು ಕಾಣಿಸ್ತಿದೆ. ಈ ರೀಸನ್ನಿಂದ ಪವರ್ ಗ್ರಿಡ್ನಲ್ಲಿ ವೀಕ್ನೆಸ್ ಕಾಣಿಸ್ತು. ಮೆಟಲ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಇವತ್ತು ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಸ್ಟ್ರಾಂಗ್ ಗೇನ್ಸ್ ನೋಡೋದಕ್ಕೆ ಸಿಕ್ಕಿತ್ತು. ಮೆಟಲ್ ಪ್ರೈಸಸ್ ಇನ್ಕ್ರೀಸ್ ಆಗ್ತದೆ ಅನ್ನುವಂಥ ರೀಸನ್ನಿಂದ ಟಾಟಾ ಸ್ಟೀಲ್, JSW ಸ್ಟೀಲ್ ಸ್ಟ್ರಾಂಗ್ ಆಗಿ ಗೇನ್ ಆಗಿತ್ತು. ಬಟ್ ಇವತ್ತು
ಇವತ್ತು ಆಲ್ಮೋಸ್ಟ್ 2% ಅರೌಂಡಲ್ಲಿ ಕರೆಕ್ಟ್ ಆಗಿದೆ. ಇಂಡಾಲ್ಕೋನಲ್ಲಿ ಕೂಡ ಬೆಳಿಗ್ಗೆ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ನೋವಾರ್ಟಿಸ್ನ ಬಿಸ್ನೆಸ್ ಅಪ್ಡೇಟ್ಸ್ ಬಂದಿತ್ತು, ಆ ರೀಸನ್ನಿಂದ ಸ್ವಲ್ಪ ಡ್ರಾಪ್ ಕಾಣಿಸಿದೆ. ಹಾಗೆ TCS ಕೂಡ ಇವತ್ತು 1.5% ಅರೌಂಡಲ್ಲಿ ಕರೆಕ್ಟ್ ಆಗಿದೆ. ಬಜಾಜ್ ಆಟೋ ಕೂಡ ನೆಗೆಟಿವ್ ಆಗಿ ಕ್ಲೋಸ್ ಆಯಿತು. ಇನ್ನೊಂದು ನಿಫ್ಟಿ 50 ಕಂಪನಿ ಟ್ರೆಂಟ್ ಕೂಡ ತಮ್ಮ ರಿಸಲ್ಟ್ಸನ್ನು ಅನೌನ್ಸ್ ಮಾಡಿದ್ದಾರೆ. ಮಾರ್ಕೆಟ್ ಅವರ್ಸ್ನಲ್ಲಿ ರಿಸಲ್ಟ್ಸ್ ನೋಡೋದಕ್ಕೆ ಸಿಕ್ತು. ರಿಸಲ್ಟ್ ಬಂದಿದ ತಕ್ಷಣ ಸ್ಟಾಕ್ ಪ್ರೈಸ್ನಲ್ಲಿ ಸ್ಟ್ರಾಂಗ್ ಜಂಪ್ ನೋಡೋದಕ್ಕೆ ಸಿಕ್ತು. ಆಲ್ಮೋಸ್ಟ್ ವಾಲಟೈಲ್ ಆಗೇನೆ ಟ್ರೆಂಡ್ ಟ್ರೇಡ್ ಆಗಿದೆ. ಸೊ ಹೈಯರ್ ಲೆವೆಲ್ಸ್ಗೆ ಹೋದಾಗೆಲ್ಲ ಅಲ್ಲಿಂದ ಮತ್ತೆ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ಟ್ರೆಂಡ್ನ ರಿಸಲ್ಟನ್ನು ಅಬ್ಸರ್ವ್ ಮಾಡಿದಾಗ ಕ್ವಾರ್ಟರ್ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಸ್ಟ್ರಾಂಗ್ ಆಗೇನೆ ನೋಡೋದಕ್ಕೆ ಸಿಕ್ಕಿದೆ. 26%ನಷ್ಟು ಪ್ರಾಫಿಟ್ ಜಂಪ್ ಟ್ರೆಂಡ್ನಲ್ಲಿ ನೋಡೋದಕ್ಕೆ ಸಿಕ್ತು. ಹಾಗೆ ರೆವೆನ್ಯೂಸ್ ಕೂಡ 18%ಗೂ ಹೆಚ್ಚಾಗಿ ಇನ್ಕ್ರೀಸ್ ಆಗಿದೆ. ಸೊ ಹೊಸದಾಗಿ ವೆಸ್ಟೈಡ್ ಸ್ಟೋರ್ ಓಪನ್ ಮಾಡಿದರೆ 22 ಜೂಡಿಯೋ ಸ್ಟೋರ್ಗಳು ಸ್ಟಾರ್ಟ್ ಆಗ್ತದೆ. UAEನಲ್ಲಿ ಕೂಡ ಒಂದು ಜೂಡಿಯೋ ಸ್ಟೋರ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆ 9 ಸಿಟಿಗಳಲ್ಲಿ ಪ್ರೆಸೆನ್ಸ್ ಅನ್ನ ಎಕ್ಸ್ಪ್ಯಾಂಡ್ ಕೂಡ ಮಾಡಿದ್ದಾರೆ. ಸೊ ಈ ಮುಂಚೆ ಟೈರ್ 1 ಸಿಟಿಗಳಲ್ಲಿ ಹೆಚ್ಚಾಗಿ ಜೂಡಿಯೋ ಸ್ಟೋರ್ಸ್ ಕಾಣಿಸ್ತಿತ್ತು. ಈಗ ಟೈರ್ 2, ಟೈರ್ 3 ಸಿಟಿಗಳಲ್ಲಿ ಕೂಡ ಜೂಡಿಯೋ ಸ್ಟೋರ್ಸ್ ಕಾಣಿಸ್ತಿದೆ. ಹಾಗೆ ಇವರ ಫುಡ್ ಅಥವಾ ಗ್ರಾಸರಿ ಬಿಸ್ನೆಸ್ ಏನಿದೆ ಸ್ಟಾರ್ ಬಜಾರ್, ಅಲ್ಲಿ ಕೂಡ ರೆವೆನ್ಯೂ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತು. ಮೇ ಬಿ ಈ ಒಂದು ಸ್ಟೋರ್ಸ್ಗಳಿಂದ ಅವ್ರಿಗೆ ಲಾಸೇ ಆಗ್ತಿರ್ಬೋದು, ಬಟ್ ಸ್ಟಿಲ್ ರೆವೆನ್ಯೂ ಇನ್ಕ್ರೀಸ್ ಆಗ್ತಿರೋದು ಪಾಸಿಟಿವ್ ಆಗಿರುತ್ತೆ. ಹಾಗೆಯೇ ಸ್ಟಾರ್ ಬಜಾರ್ನ ಪೋರ್ಟ್ಫೋಲಿಯೋ ಈಗ 86 ಸ್ಟೋರ್ಗಳದ್ದು ಆಗಿದೆ. 12 ಸಿಟಿಗಳಲ್ಲಿ ಸ್ಟಾರ್ ಬಜಾರ್ ಪ್ರೆಸೆನ್ಸ್ ಇದೆ. ಸೊ ಟ್ರೆಂಡ್ ಓವರ್ ಆಲ್ ಒಳ್ಳೆ ಒಂದು ರಿಸಲ್ಟನ್ನೇ ಅನೌನ್ಸ್ ಮಾಡಿದ್ದಾರೆ. ಹಾಗೆ ಸ್ಟೋರ್ ಕೌಂಟ್ ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗ್ತಿರೋದು ಕೂಡ ಪಾಸಿಟಿವ್ ಆಗಿರುತ್ತೆ. ಬಟ್ ಇವತ್ತು ಸ್ವಲ್ಪ ಮಟ್ಟಿಗೆ ಸ್ಟಾಕ್ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದೆ. ಸ್ವಿಗ್ಗಿ ಸ್ಟಾಕ್ ಪ್ರೈಸ್ನಲ್ಲಿ ಬೆಳಿಗ್ಗೆ ಆಲ್ಮೋಸ್ಟ್ 5% ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಅದಾದಮೇಲೆ ಸ್ಟಾಕ್ನಲ್ಲಿ ಕರೆಕ್ಷನ್ ಕಾಣಿಸಿದೆ. ಇದಕ್ಕೆ ರೀಸನ್ 5 ವರ್ಷದ ಬಿಸ್ನೆಸ್ ಅಪ್ಡೇಟ್ಸನ್ನು ಅಥವಾ ಒಂದು ಫೋರ್ಕ್ಯಾಸ್ಟನ್ನು ಸ್ವಿಗ್ಗಿ ಮ್ಯಾನೇಜ್ಮೆಂಟ್ ಶೇರ್ ಮಾಡಿದ್ದಾರೆ. ಸೊ 2031 ಫಿನಾನ್ಷಿಯಲ್ ಇಯರ್ನ ವೇಳೆಗೆ ಕಂಪನಿ 10,000 ಕೋಟಿ ರೆವೆನ್ಯೂಸನ್ನು ಜನರೇಟ್ ಮಾಡುತ್ತೆ ಅಂತ ಕಂಪನಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಹಾಗೆಯೇ ಫುಡ್ ಡೆಲಿವರಿ ಬಿಸ್ನೆಸ್ನಲ್ಲಿ, ಕ್ವಿಕ್ ಕಾಮರ್ಸ್ ಬಿಸ್ನೆಸ್ನಲ್ಲಿ ಒಳ್ಳೆ ಒಂದು ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅನ್ನೋದು ಸ್ವಿಗ್ಗಿಯ ವ್ಯೂ ಆಗಿರುತ್ತೆ. ಹಾಗೆ ಗ್ರಾಸ್ ಆರ್ಡರ್ ವ್ಯಾಲ್ಯೂ ಏನೀಗ 28,000 ಅರೌಂಡಲ್ಲಿ ಇದೆ, ಅದನ್ನು 1,50,000ಕ್ಕೆ ಇನ್ಕ್ರೀಸ್ ಮಾಡ್ತೀವಿ ಅಂತ ಸ್ವಿಗ್ಗಿ ಮ್ಯಾನೇಜ್ಮೆಂಟ್ ಒಂದು ಸ್ಟ್ರಾಂಗ್ ಅಪ್ಡೇಟ್ಸ್ಗಳನ್ನು ಅಥವಾ ಫೋರ್ಕ್ಯಾಸ್ಟನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ನಂಬರ್ಸ್ ಅಚೀವ್ ಆಗಬೇಕಾಗುತ್ತೆ. ಅಕಸ್ಮಾತ್ ಅಚೀವ್ ಆಗಲಿಲ್ಲ ಅಂದರೆ ಸ್ಟಾಕ್ನಲ್ಲಿ ಮತ್ತೆ ವೀಕ್ನೆಸ್ ಬರುವಂಥ ಸಾಧ್ಯತೆಗಳು ಇರುತ್ತೆ. ಸೊ ನೀವು ಫೋರ್ಕ್ಯಾಸ್ಟ್ಗಳನ್ನು ಕೊಡ್ಬೋದು, ಬಟ್ ಆ ನಂಬರ್ಸನ್ನು ಮಾರ್ಕೆಟ್ ನೋಡ್ತಿರುತ್ತೆ. ಅದನ್ನು ಅಚೀವ್ ಮಾಡೋದ್ರಲ್ಲಿ ಫೇಲ್ ಆದರೆ ಸ್ಟಾಕ್ನಲ್ಲಿ ಸಾಕಷ್ಟು ವೀಕ್ನೆಸ್ ಬರುತ್ತೆ. ಹಾಗೆಯೇ ಕಂಪನಿ 2031 ವೇಳೆಗೆ ಕಂಪ್ಲೀಟಾಗಿ ಡೆಟ್ ಫ್ರೀ ಆಗುತ್ತೆ ಅಂತ ಕೂಡ ಸ್ವಿಗ್ಗಿ ಒಂದು ಫೋರ್ಕ್ಯಾಸ್ಟನ್ನು ಕೊಟ್ಟಿದ್ದಾರೆ. ನೋಡಬೇಕಾಗುತ್ತೆ ಈ ಒಂದು ನಂಬರ್ಸನ್ನು ಸ್ವಿಗ್ಗಿ ಅಚೀವ್ ಮಾಡ್ತಾರಾ ಅಂತ. ಸದ್ಯಕ್ಕೆ ಬಿಸ್ನೆಸ್ ಸ್ಟ್ರಾಂಗ್ ಆಗಿದೆ, ಬಟ್ ಕಾಂಪಿಟೇಷನ್ ಕೂಡ ಇನ್ಕ್ರೀಸ್ ಆಗ್ತಿರೋದ್ರಿಂದ ಈ ನಂಬರ್ಸನ್ನು ಅಚೀವ್ ಮಾಡೋದು ಸ್ವಲ್ಪ ಮಟ್ಟಿಗೆ TDS ಟಾಸ್ಕ್ ಆಗ್ಬೋದು. ಅದರ್ ಎನರ್ಜಿಯ ಲಾಸಸ್ ರೀಸೆಂಟಾಗಿ ಸಾಕಷ್ಟು ಕಡಿಮೆ ಆಗಿತ್ತು. ಸೊ ಈ ಒಂದು ಕ್ವಾರ್ಟರ್ನಲ್ಲಿ ಒಳ್ಳೆ ರೆವೆನ್ಯೂ ಗ್ರೋತ್ ಕೂಡ ಕಾಣಿಸಿತ್ತು, ಸೇಲ್ಸ್ ಕೂಡ ಸ್ಟ್ರಾಂಗ್ ಆಗಿತ್ತು. ಮ್ಯೂಚುವಲ್ ಫಂಡ್ಗಳು ಕನ್ಸಿಸ್ಟೆಂಟ್ ಆಗಿ 5 ಕ್ವಾರ್ಟರ್ಗಳಿಂದ ಸ್ಟೇಕನ್ನು ಇನ್ಕ್ರೀಸ್ ಮಾಡ್ತಾ ಬರ್ತಿದ್ದಾರೆ. ಬಟ್ ಇವತ್ತು ಸ್ಟಾಕ್ನಲ್ಲಿ ನೆಗೆಟಿವ್ ಕ್ಲೋಸಿಂಗ್ ಕಾಣಿಸಿದೆ. ಬಟ್ ಈ ಒಂದು ಸ್ಟಾಕ್ ಒಳ್ಳೆ ಒಂದು ರಿಟರ್ನ್ಸನ್ನು ಇನ್ವೆಸ್ಟರ್ಸ್ಗಳಿಗೆ ಆಲ್ರೆಡಿ ಜನರೇಟ್ ಮಾಡಿ ಕೊಟ್ಟಿದೆ. 1 ವರ್ಷದ ಹಿಂದೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿತ್ತು, 300 ಅರೌಂಡಲ್ಲಿ ಟ್ರೇಡ್ ಆಗ್ತಿತ್ತು. ಬಟ್ 1,500 ಹೈಯನ್ನು ಕೂಡ ಟಚ್ ಮಾಡಿದೆ. ಸೊ ಆಲ್ರೆಡಿ ಸ್ಟಾಕ್ನಲ್ಲಿ ತುಂಬಾ ಮೊಮೆಂಟಮ್ ಬಂದಿದೆ. ಬಿಸ್ನೆಸ್ ಅಪ್ಡೇಟ್ಸ್ ಸ್ಟ್ರಾಂಗ್ ಆಗಿದೆ, ಸೇಲ್ಸ್ ಕೂಡ ಸ್ಟ್ರಾಂಗ್ ಆಗಿದೆ, ರೆವೆನ್ಯೂಸ್ ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗ್ತದೆ, ಲಾಸ್ ಕೂಡ ಕಡಿಮೆ ಆಗಿರೋದು ಪಾಸಿಟಿವ್ ಆಗಿರುತ್ತೆ. ಬಟ್ ವ್ಯಾಲ್ಯೂಯೇಷನ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ಕಾಣಿಸುತ್ತೆ. ಈಗಲೂ ಕೂಡ ಪ್ರಾಫಿಟ್ಸ್ ಬರ್ತಿಲ್ಲ, ಆದರೂ ಕೂಡ ಸ್ಟಾಕ್ನಲ್ಲಿ ತುಂಬಾ ಮೊಮೆಂಟಮ್ ಬಂದಿದೆ. ಸೊ ನೋಡಿಕೊಂಡು ಇನ್ವೆಸ್ಟ್ಮೆಂಟ್ಗಳನ್ನು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ನಿಂದ ಮಾಡಬೇಕಾಗತ್ತೆ. PNC ಇನ್ಫ್ರಾ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 6% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ರೀಸೆಂಟಾಗಿ PNC ಇನ್ಫ್ರಾ ಕಾನ್ಪುರ್ ಲಕ್ನೋ ಎಕ್ಸ್ಪ್ರೆಸ್ ವೇ ಕನ್ಸ್ಟ್ರಕ್ಷನ್ನ ಮಾಡಿದ್ರು. ಕನ್ಸ್ಟ್ರಕ್ಟ್ ಮಾಡಿದ ಸ್ವಲ್ಪ ದಿನಗಳಲ್ಲೇ ಈ ಒಂದು ಹೈವೇನಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಆಗಿತ್ತು. ಸಾಕಷ್ಟು ಮಳೆ ಇದ್ದ ಕಾರಣ ಹೈವೇ ಡೆಸ್ಟ್ರಾಯ್ ಆಗಿದೆ. 300 ಮೀಟರ್ಗಳಷ್ಟು ಹೈವೇನಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಆಗಿತ್ತು. ಸೊ ಅದನ್ನು ನಾವು ಸರಿ ಮಾಡಿದ್ದೀವಿ ಅಂತ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಹಾಗೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಕಡೆಯಿಂದ ಇವ್ರಿಗೆ ಶೋಕಾಸ್ ನೋಟಿಸ್ ಕೂಡ ಬಂದಿದೆ. ಬಟ್ ಕಂಪನಿ ಕ್ಲಾರಿಫಿಕೇಷನ್ಸನ್ನು ಕೊಟ್ಟರು, ನಮ್ಮನ್ನು ಡಿಬಾರ್ ಮಾಡಿಲ್ಲ ಅಥವಾ ನಾನ್ ಪರ್ಫಾರ್ಮರ್ ಅಂತ ಡಿಕ್ಲೇರ್ ಕೂಡ ಮಾಡಿಲ್ಲ. ಜಸ್ಟ್ ಒಂದು ಶೋಕಾಸ್ ನೋಟಿಸ್ ಬಂದಿದೆ, ಆ ಒಂದು ರೋಡನ್ನು ಸರಿ ಮಾಡಿ ಅಂತ. ಸೊ ಅದನ್ನು ನಾವು ಆಲ್ರೆಡಿ ಮಾಡ್ತಾ ಇದ್ದೀವಿ ಅಂತ ಕಂಪನಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಬಟ್ ಸ್ಟಿಲ್ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ಕಾಣಿಸಿದೆ. ಇದಕ್ಕೆ ರೀಸನ್ ಏನು ಅಂದರೆ
NHAI PNC ಇನ್ಫ್ರಾಗೆ ಸಾಕಷ್ಟು ಪ್ರಾಜೆಕ್ಟ್ಸ್ಗಳನ್ನು ಕೊಟ್ಟಿದ್ದಾರೆ. ಬಟ್ ಈ ರೀತಿಯಲ್ಲಿ ಕಳಪೆ ರೋಡ್ಗಳನ್ನೇನಾದರೂ ನಿರ್ಮಾಣ ಮಾಡಿದ್ರೆ ಮುಂದೆ ಪ್ರಾಜೆಕ್ಟ್ಸ್ಗಳು ಸಿಗುತ್ತಾ ಅನ್ನುವಂಥ ಕ್ವೆಶ್ಚನ್ ಇನ್ವೆಸ್ಟರ್ಸ್ಗಳಲ್ಲಿ ಇರುತ್ತೆ. ಮೇ ಬಿ ಸಾಕಷ್ಟು ಮಳೆ ಇದ್ದ ಕಾರಣದಿಂದ ರೋಡ್ನಲ್ಲಿ ಪ್ರಾಬ್ಲಮ್ ಆಗಿರ್ಬೋದು, ಬಟ್ ಸ್ಟಿಲ್ ಇದು ಟ್ರಸ್ಟ್ನ ಕ್ವೆಶ್ಚನ್ ಆಗಿರುತ್ತೆ. ಸೊ NHAI ಏನಾದರೂ ಪ್ರಾಜೆಕ್ಟ್ಸ್ಗಳನ್ನು ಕೊಡೋದು ಸ್ಟಾಪ್ ಮಾಡಿದ್ರೆ PNC ಇನ್ಫ್ರಾದ ರೆವೆನ್ಯೂಸ್ ಸಾಕಷ್ಟು ಫಾಲ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದೇ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ಕಾಣಿಸ್ತು. ಸೊ ಯಾವಾಗ ಒಳ್ಳೆ ಒಂದು ಕನ್ಸ್ಟ್ರಕ್ಷನ್ಸ್ ಆಗುತ್ತೆ ಆಗ ಸಾಕಷ್ಟು ಪ್ರಾಜೆಕ್ಟ್ಸ್ಗಳು ಬರ್ತಾ ಹೋಗುತ್ತೆ. ಬಟ್ ಕನ್ಸ್ಟ್ರಕ್ಷನ್ನಲ್ಲಿ ಡಿಫೆಕ್ಟ್ಸ್ ಕಾಣಿಸಿದಾಗ ಆರ್ಡರ್ಸ್ ಬರೋದು ಕಡಿಮೆ ಆಗ್ಬೋದು. ಅದನ್ನು ಕಂಪನಿ ಗಮನದಲ್ಲಿ ಇಟ್ಕೊಂಡು ಕೆಲಸವನ್ನು ಮಾಡಬೇಕಾಗತ್ತೆ. LIC ತಮ್ಮ Q1 ರಿಸಲ್ಟನ್ನು ಅನೌನ್ಸ್ ಮಾಡಿದರೆ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 23% ಇನ್ಕ್ರೀಸ್ ಆಗಿದೆ. ಕ್ವಾರ್ಟರ್ ಪ್ರಾಫಿಟ್ ಡ್ರಾಪ್ ಕಾಣಿಸುತ್ತೆ. ಯಾಕೆಂದರೆ ಲಾಸ್ಟ್ ಕ್ವಾರ್ಟರ್ನಲ್ಲಿ ಅಡಿಷನಲ್ ಟ್ಯಾಕ್ಸ್ ಇನ್ಕಮ್ ಕ್ರೆಡಿಟ್ ಆಗಿತ್ತು. ಆ ರೀಸನ್ನಿಂದ 23,000 ಕೋಟಿ ಅರೌಂಡಲ್ಲಿ ಪ್ರಾಫಿಟ್ಸ್ ಬಂದಿತ್ತು. ಬಟ್ ಕ್ವಾರ್ಟರ್ ಕೂಡ ಪರ್ಫಾರ್ಮೆನ್ಸ್ ಸ್ಟ್ರಾಂಗ್ ಆಗೇನೆ ಇದೆ. ಬಟ್ ಇವತ್ತು ಸ್ಟಾಕ್ 1.5% ಅರೌಂಡಲ್ಲಿ ಕರೆಕ್ಟ್ ಆಗಿದೆ. ಸೊ ಇದಕ್ಕೆ ರೀಸನ್ OFS ಆಗಿರುತ್ತೆ. ಗೌರ್ಮೆಂಟ್ 382 ಪ್ರೈಸ್ನಲ್ಲಿ OFS ಅನೌನ್ಸ್ ಮಾಡಿರೋದ್ರಿಂದ ಸೊ LICಯಲ್ಲಿ ಸ್ವಲ್ಪ ಮಟ್ಟಿಗೆ ವೀಕ್ನೆಸ್ ಕಾಣಿಸ್ತಿದೆ. ಸೊ ಇವತ್ತು 2 IPOಗಳು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. ಜುನಿಪರ್ ಗ್ರೀನ್ ಎನರ್ಜಿ 9% ಪ್ರೀಮಿಯಂನೊಂದಿಗೆ ಲಿಸ್ಟ್ ಆಗಿದೆ. ಸ್ಟ್ರಾಂಗ್ ಲಿಸ್ಟಿಂಗ್ ಬಂದಿದೆ. 225 ಪ್ರೈಸನ್ನು ಕಂಪನಿ ಸೆಟ್ ಮಾಡಿದ್ರು. 245 ಪ್ರೈಸ್ನಲ್ಲಿ ಲಿಸ್ಟಿಂಗ್ ಬಂತು. 264 ಹೈ ಕೂಡ ನೋಡೋದಕ್ಕೆ ಸಿಕ್ತು. 260 ಅರೌಂಡಲ್ಲಿ ಸ್ಟಾಕ್ ಕ್ಲೋಸಿಂಗನ್ನು ಕೊಟ್ಟಿದೆ. ಗ್ರೀನ್ ಎನರ್ಜಿ ಸೆಗ್ಮೆಂಟಲ್ಲಿ ಕೆಲಸ ಮಾಡುವಂಥ ಕಂಪನಿ ಆಗಿರುತ್ತೆ. ಸೊ ಓವರ್ ಆಲ್ ಒಂದು ಸ್ಟ್ರಾಂಗ್ ಲಿಸ್ಟಿಂಗೇ ಆಗಿದೆ. ಹಾಗೆ MV ಎಲೆಕ್ಟ್ರೋ ಸಿಸ್ಟಮ್ಸ್ನಲ್ಲಿ ಕೂಡ 22% ಪ್ರೀಮಿಯಂನೊಂದಿಗೆ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ತು. ಇನ್ನೂ ಹೆಚ್ಚಿನ ಲಿಸ್ಟಿಂಗಿನ ಎಕ್ಸ್ಪೆಕ್ಟೇಷನ್ ಇತ್ತು. ಆಲ್ಮೋಸ್ಟ್ 108 ರೂಪಾಯಿ ಅರೌಂಡಲ್ಲಿ ಪ್ರೀಮಿಯಂ ಇತ್ತು. ಬಟ್ 95 ರೂಪಾಯಿ ಪ್ರೀಮಿಯಂನೊಂದಿಗೆ ಲಿಸ್ಟಿಂಗ್ ಬಂದಿದೆ. 425 ರೂಪಾಯಿಯ ಪ್ರೈಸ್ ಸೆಟ್ ಆಗಿತ್ತು. 520 ಪ್ರೈಸ್ನಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. 624 ಪ್ರೈಸ್ನಲ್ಲಿ ಸ್ಟಾಕ್ ಕ್ಲೋಸ್ ಆಯಿತು. 624 ಹೈಯನ್ನು ಇವತ್ತು ಸ್ಟಾಕ್ ಟಚ್ ಮಾಡಿತ್ತು. ಅದೇ ಲೆವೆಲಲ್ಲಿ ಕ್ಲೋಸಿಂಗ್ ಬಂದಿದೆ. ಒಂದು ಸ್ಟ್ರಾಂಗ್ ಟ್ರೇಡಿಂಗ್ MV ಎಲೆಕ್ಟ್ರೋ ಸಿಸ್ಟಮ್ಸ್ನಲ್ಲಿ ಕೂಡ ನೋಡೋದಕ್ಕೆ ಸಿಕ್ಕಿದೆ. RD ಟೆಕ್ನಾಲಜಿ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಕಾಣಿಸ್ತಾ ಇದೆ. ರಿಟೇಲ್ ಕ್ಯಾಟಗರಿ ಆಲ್ರೆಡಿ 15 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಸಣ್ಣ ಸೈಜ್ನ IPO ಆಗಿರುತ್ತೆ. 425 ಕೋಟಿಯ ಇಶ್ಯೂ ಸೈಜ್ ಇದೆ. ಹಾಗೆ ಈ ಒಂದು IPO ಬಗ್ಗೆ ಡೀಟೇಲ್ ವಿಡಿಯೋ ಕೂಡ ಅವೈಲೇಬಲ್ ಇದೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. QIB ಕ್ಯಾಟಗರಿ ಈಗಲೂ ಕೂಡ ಕೇವಲ 1.3 ಟೈಮ್ ಮಾತ್ರ ಸಬ್ಸ್ಕ್ರೈಬ್ ಆಗಿದೆ. HNI ಕ್ಯಾಟಗರಿಯಲ್ಲಿ 32 ಟೈಮ್ನ ಸಬ್ಸ್ಕ್ರಿಪ್ಷನ್ ಬಂದಿದೆ. ನಾಳೆ ಅಬ್ಸರ್ವ್ ಮಾಡಿ 2 ಗಂಟೆ ಸುಮಾರಿಗೆ QIB ಸಬ್ಸ್ಕ್ರಿಪ್ಷನ್ ಎಷ್ಟಿದೆ ಅಂತ. 50 ಟೈಮ್ನ ಮೇಲೆ ಸಬ್ಸ್ಕ್ರಿಪ್ಷನ್ಸ್ ಬಂದಿದ್ರೆ ಖಂಡಿತವಾಗ್ಲೂ ಲಿಸ್ಟಿಂಗಿನ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡಬಹುದಾಗುತ್ತೆ. ಹಾಗೆ ಪ್ರೀಮಿಯಂ ಕೂಡ ಸ್ಟ್ರಾಂಗ್ ಆಗಿ ಜಂಪ್ ಆಗಿದೆ. 8 ರೂಪಾಯಿ ಪ್ರೀಮಿಯಂ ಇತ್ತು, 16 ರೂಪಾಯಿಗೆ ಪ್ರೀಮಿಯಂ ಜಂಪ್ ಆಗ್ತದೆ. ಆದ್ದರಿಂದ ಲಿಸ್ಟಿಂಗ್ ಗೇನ್ಸ್ ಸ್ಟ್ರಾಂಗ್ ಆಗಿರುವಂಥ ಸಾಧ್ಯತೆ ಇರುತ್ತೆ. ಸೊ ಲಿಸ್ಟಿಂಗ್ ಗೇನ್ನ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡ್ಬೋದು. ಬಟ್ ಅಲಾಟ್ಮೆಂಟ್ನ ಚಾನ್ಸಸ್ ಸ್ವಲ್ಪ ಕಡಿಮೆ ಇರುತ್ತೆ. ಮಲ್ಟಿಪಲ್ ಅಕೌಂಟ್ಸ್ ಇದ್ದರೆ ಮಲ್ಟಿಪಲ್ ಅಕೌಂಟ್ಸ್ಗಳಿಂದ ಅಪ್ಲೈ ಮಾಡ್ಬೋದು. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ತಿಳಿಸ್ಕೊಟ್ಟಂಥ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.